ಇನ್ನು ಗದಗ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಹಳ್ಳಿಗೆ ಭೇಟಿ ನೀಡಿ ಮತಬೇಟೆಯನ್ನು ನಡೆಸಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಹಳ್ಳಿಗಳಲ್ಲಿ ಮತಯಾಚನೆ ಮಾಡಿದ್ದಾರೆ. ರೋಣ ತಾಲೂಕಿನ ಸವಡಿ, ಚಿಕ್ಕಮಣ್ಣೂರ, ಕುರಹಟ್ಟಿ, ಕೊತ್ತಬಾಳ, ಮಾಡಲಗೆರೆ, ಹಿರೇಹಾಳ, ಮುಷಿಗೇರಿ, ಇಟಗಿ ಗ್ರಾಮಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಏಪ್ರಿಲ್ 14ರಂದು ಮೋದಿ ಮೈಸೂರಿಗೆ ಬರ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಮೋದಿ ಅಲೆ ಇದೆ. ಕರ್ನಾಟಕ ಸೇರಿದಂತೆ ಎಲ್ಲ ಕಡೆ ಮೋದಿ ಅಲೆ ಇದೆ. ಮೋದಿ ಹೆಸರಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಮೋದಿ ಪ್ಲಸ್ ಮೈಸೂರು ಮಹಾರಾಜರ ಸಮ್ಮಿಲನದಿಂದ ನಾವು ಜಯದ ಪಥದಲ್ಲಿ ಇದ್ದೀವಿ ಅಂತೆಲ್ಲ ಬಸವರಾಜ ಬೊಮ್ಮಾಯಿ ಅವರು ಬಣ್ಣಿಸಿದ್ದಾರೆ. ಚುನಾವಣಾ ಕಾವು ರಂಗೇರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ 14ನೇ ತಾರೀಕು ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾರೆ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರಕ್ಕೆ ಮೋದಿ ಅವರು ಬರ್ತಾ ಇದ್ದಾರೆ. ಸರ್, 14ನೇ ತಾರೀಕು ಮೈಸೂರವರಿಗೆ ನರೇಂದ್ರ ಮೋದಿ ಅವರು ಬರ್ತಾರೆ. ಸರ್, ಮೋದಿ ಮಿಣಿ ಹೇಗಿರುತ್ತೆ ಸರ್ ಈ ಚುನಾವಣೆ ಸಂದರ್ಭದಲ್ಲಿ? ಇಡೀ ದೇಶದಲ್ಲಿ ಮೋದಿ ಅಲೆ ಇದೆ, ಕರ್ನಾಟಕದಲ್ಲೂ ಇದೆ, ಎಲ್ಲ ಕಡೆ ಇದೆ. ಮೋದಿ ಅವರ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಂಡಿರುವಂಥ ಜನರು ಅವರನ್ನು ನೋಡಬೇಕು, ಅವ್ರ ಮಾತು ಕೇಳಬೇಕು ಅನ್ನುವಂಥ ಹಂಬಲ ಎಲ್ಲ ಕಡೆ ಇದೆ. ನಾವು ಮೋದಿಯವರ ಹೆಸರು ಹೇಳಿದ ತಕ್ಷಣವೇ ಜನರ ಮುಖ ಅರಳುತ್ತಾ ಇದೆ. ಒಂದು ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕವಾದಂಥ ಒಂದು ಶಕ್ತಿ ಜನರ ಮನಸ್ಸಿನಲ್ಲಿ ಬರ್ತಾ ಇದೆ. ಯಾಕಂದರೆ ಈ ದೇಶದ ಭವಿಷ್ಯ ಮೋದಿಯವರ ಕೈಯಲ್ಲಿ ಭದ್ರವಾಗಿದೆ, ಸುರಕ್ಷಿತವಾಗಿದೆ ಮತ್ತು ಅಭಿವೃದ್ಧಿ ಪಥದಲ್ಲಿದೆ ಅಂತ ಭಾಳ ಜನಕ್ಕೆ ಭಾಳ ವಿಶ್ವಾಸ ಇದೆ. ಆ ಕಾರಣದಿಂದ ಮೋದಿಯವರ ಹೆಸರಲ್ಲಿನೇ ಒಂದು ದೊಡ್ಡ ಶಕ್ತಿ ಇದೆ. ಈಗ ಸಿದ್ದರಾಮಯ್ಯವರು ಕೂಡ ತಮ್ಮ ಮೈಸೂರು ಕ್ಷೇತ್ರವನ್ನು ಉಳಿಸ್ಕೋಬೇಕು, ಹಳೆ ಮೈಸೂರು ಭಾಗವನ್ನು ಉಳಿಸ್ಕೋಬೇಕು ಅಂತ ಅವರು ಕೂಡ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರಚಾರ ಹೇಗಿರುತ್ತೆ ಸರ್? ನಿಮ್ಮ ಯದುವೀರವ್ರನ್ನು ಕೂಡ ಸೋಲಿಸಬೇಕು, ಹಳೆ ಮೈಸೂರು ಭಾಗವನ್ನು ತಮ್ಮ ತೆಕ್ಕೆ ತಗೋಬೇಕು ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರು ಒಂದು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಸರ್, ಯಾವುದೇ ರಣತಂತ್ರ ರೂಪಿಸಲಿ, ಯಾವುದೇ ಕುತಂತ್ರವನ್ನು ಮಾಡಲಿ, ಮೈಸೂರಿನ ಜನರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಮೈಸೂರು ಒಂದು ನರೇಂದ್ರ ಮೋದಿಯವರ ಪರವಾಗಿ ನಿಲ್ಲುವಂಥ ಒಂದು ಕ್ಷೇತ್ರ. ಎರಡನೇದಾಗಿ ಅಲ್ಲಿಯ ಮಹಾರಾಜರ ಬಗ್ಗೆ ಬಹಳ ಒಂದು ಒಳ್ಳೆಯ ಭಾವನೆ ಇರುವಂಥ ಮತ್ತು ಸದ್ಭಾವನೆ ಇರುವಂಥ ಮತ್ತು ನಾಡನ್ನು ಕಟ್ಟಲು ಅವರು ಮಾಡಿರುವಂಥ ಯೋಗದಾನವನ್ನು ಅಭಿಮಾನದಿಂದ ಹೇಳುವಂಥ ಜನ ಇರೋದರಿಂದ ಮೋದಿಯವರು ಪ್ಲಸ್ ಯುವರಾಜರು ಇವೆರಡು ಕಾಂಬಿನೇಷನ್ನಲ್ಲಿ ಈಗಾಗಲೇ ಮೈಸೂರಿನಲ್ಲಿ ನಾವು ಜಯದ ಪಥದಲ್ಲಿದೆ.